ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಜು ಕನ್ನಡಿಗ. ಸುಮಾರು 5-6 ವರ್ಷಗಳ ಹಿಂದೆ ಫೆಬ್ರವರಿ 14 ಅಂದರೆ ಎಲ್ಲರಿಗೂ ನೆನಪಾಗ್ತಾ ಇದ್ದಿದ್ದು ವ್ಯಾಲೆಂಟೈನ್ಸ್ ಡೇ, ಅಂದರೆ ಪ್ರೇಮಿಗಳ ದಿನಾಚರಣೆ. ಆದರೆ ಭಾರತೀಯರಿಗೆ ನೆನಪಾಗೋದು ಪುಲ್ವಾಮಾ ದಾಳಿ. ಹೌದು, ಫೆಬ್ರವರಿ 14, 2019ರಂದು ನಮ್ಮ ಭಾರತ ದೇಶದ 40 ವೀರ ಯೋಧರು ಭಾರತ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಕರಾಳ ದಿನ ಇಂದು. 2019 ಫೆಬ್ರವರಿ 14ರಂದು CRPFನ 2500 ಯೋಧರು 78 ಬಸ್ಗಳಲ್ಲಿ ಕಾಶ್ಮೀರದಿಂದ ಶ್ರೀನಗರಕ್ಕೆ ಪಯಣ ಮಾಡುತ್ತಿದ್ದರು. ಸುಮಾರು ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ನಮ್ಮ ಸೇನೆಯ ವಾಹನಗಳು ಪುಲ್ವಾಮಾ ಮಾರ್ಗದಲ್ಲಿದ್ದವು. ಕಾಶ್ಮೀರದವನೇ ಆದ ಜೈಷ್-ಇ-ಮೊಹಮ್ಮದ್ ಉಗ್ರ ಸಂಘಟನೆಯ ಆದಿಲ್ ಅಹಮದ್ ಎಂಬ 22 ವರ್ಷದ ಯುವಕ ಐಇಡಿ ತುಂಬಿದ ಕಾರನ್ನು ಸೇನೆಯ ವಾಹನಗಳಿಗೆ ಗುದ್ದಿದ ಕೆಲವೇ ಕ್ಷಣಗಳಲ್ಲಿ ಆಗಸದ ತುಂಬೆಲ್ಲ ಹೊಗೆ ಹರಡಿ ನಮ್ಮ ಭಾರತದ ಯೋಧರು ಹುತಾತ್ಮರಾದರು. ಈ ಒಂದು ಘಟನೆಯು ನಮ್ಮ ದೇಶವನ್ನೇ ಬೆಚ್ಚಿ ಬೀಳಿಸಿತು ಸ್ನೇಹಿತರೆ. ಸದಾಕಾಲ ನಾವು ಅವರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ಕೂಡ ಹೌದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.